ತ್ಯಾಮಗೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ 24 ಮಳಿಗೆಗಳನ್ನು ಶಾಸಕ ಎನ್ ಶ್ರೀನಿವಾಸ್ ಉದ್ಘಾಟಿಸಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು 24 ಲಕ್ಷ ರು ಅನುದಾನದಲ್ಲಿ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ನಿರ್ಮಿಸಿರುವ ಸುಮಾರು 24 ಮಳಿಗೆಗಳನ್ನು ತ್ಯಾಮಗೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ವಾಸುದೇವ್ ಮೂರ್ತಿ ಹಾಗೂ ಪಿಡಿಒ ರೇಖಾ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದರು. ನಂತರ ಶಾಸಕ ಎನ್ ಶ್ರೀನಿವಾಸ್ ತ್ಯಾಮಗೊಂಡು ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತ್ಯಾಮಗೊಂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರಾದ ವಾಸುದೇವ್ ಮೂರ್ತಿ, ಶಾಸಕರಿಗೆ ತ್ಯಾಮಗೊಂಡು ಗ್ರಾಮಸ್ಥರ ವತಿಯಿಂದ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳು. ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದಾರೆ. ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದಾರೆ. ಚುನಾವಣೆ ಮೊದಲು ನೀಡಿದ್ದ ಭರವಸೆಗಳನ್ನು ಎಲ್ಲ ರೀತಿಯಲ್ಲಿ ಈಡೇರಿಸಿದ್ದಾರೆ. ತ್ಯಾಮಗೊಂಡು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿರುವ ಸುಮಾರು 20ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಹಾಗೂ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ವಾಹನ ಸಂಚಾರಕ್ಕೆ ಆಗುತ್ತಿದ್ದ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಕಾಣಿಸಬೇಕು ಎಂಬ ಆಶಯದಿಂದ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಮೊದಲ ಹಂತದಲ್ಲಿ 24 ಮಳಿಗೆಗಳನ್ನು ನಿರ್ಮಿಸಿದ್ದೇವೆ. ಮುಂದಿನ ವಾರದಲ್ಲಿ ಅಂಗಡಿಗಳನ್ನು ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಿ ಪಾದಚಾರಿ ರಸ್ತೆಯನ್ನು ಮುಕ್ತಗೊಳಿಸುತ್ತೇವೆ. ತ್ಯಾಮಗೊಂಡು ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿನ ಅರೆ ಅಲೆಮಾರಿ ಜನಾಂಗಕ್ಕೆ ನೂತನ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡಿಕೊಡಬೇಕು. ವೈದ್ಯರ ವಸತಿ ಗೃಹ ನಿರ್ಮಾಣ, ಬಾಬು ಜಗಜೀವನ್ ಸಮುದಾಯ ಭವನ, ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ, ಸಾರ್ವಜನಿಕರ ಸ್ಮಶಾನಕ್ಕೆ ಭೂ ಮಂಜೂರಾತಿ, ನೂತನ ಬಸ್ ನಿಲ್ದಾಣ ಮಾಡಿಕೊಡಬೇಕೆಂದು ಶಾಸಕರ ಹತ್ತಿರ ಬೇಡಿಕೆ ಇಟ್ಟರು. ಸ್ಥಳದಲ್ಲೇ ಬೇಡಿಕೆಗಳಿಗೆ ಶಾಸಕರು ಸ್ಪಂದಿಸಿದರು. ತಕ್ಷಣ ದೂರವಾಣಿ ಕರೆ ಮೂಲಕ ತಹಸೀಲ್ದಾರ್ ಅವರನ್ನು ಸಂಪರ್ಕಿಸಿ ಅರೆ ಅಲೆಮಾರಿ ಜನಾಂಗಕ್ಕೆ ನಿವೇಶನ ಹಂಚಿಕೆಗೆ ಮೊದಲ ಆದ್ಯತೆ ನೀಡಬೇಕು. ಮುಂದಿನ 1 ವಾರದಲ್ಲಿ ಸ್ಮಶಾನಕ್ಕೆ ಭೂಮಿಯನ್ನು ಗುರುತಿಸಬೇಕು. ಬಸ್ ನಿಲ್ದಾಣಕ್ಕೆ ಭೂ ನಿಗದಿ, ಸಮುದಾಯ ಭವನಕ್ಕೆ 75 ಲಕ್ಷ ರು ಅನುದಾನ, ವಸತಿ ಗೃಹ ನಿರ್ಮಾಣ ಮಂಜೂರು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಒಂದು ರಾಜಕಡೆ ಗತವೈಭವ ನಮಗೆ ಮರುಕಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತ್ಯಾಮಗೊಂಡು ಗ್ರಾಮ ಪಂಚಾಯತಿ ನಿಜವಾಗ್ಲೂ ಪಟ್ಟಣ ಪಂಚಾಯತಿ ಆಗೋದಕ್ಕೆ, ಪುರಸಭೆ ಆಗೋದಕ್ಕೆ, ಹಾಗೆ ನಗರಸಭೆ ಆಗೋದಕ್ಕೆ ಯೋಗ್ಯವಾದಂತಹ ಸ್ಥಳ, ರಾಜರ ಒಂದು ವ್ಯಾಪಾರ ಸ್ಥಳವಾಗಿತ್ತು, ವ್ಯಾಪಾರ ಕೇಂದ್ರ ಸ್ಥಳವಾಗಿತ್ತು. ರಾಜ ಬೀದಿಗಳಿದ್ದಾವೆ, ನಮ್ಮಲ್ಲಿ ಆನೆ ಬೀದಿಗಳಿದ್ದಾವೆ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ವಾರ್ಡ್ ಕೂಡ ನಮ್ಮಲ್ಲಿ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಆ ಕಾರಣದಿಂದ ಈ ಸುದಿನ ಪಟ್ಟಣ ಪಂಚಾಯತಿ ಮೊದಲನೇ ಹಂತವಾಗಿ ನಾವು ಅಭಿವೃದ್ಧಿ ಎಡೆಗೆ ತಲುಪಿದ್ದೇವೆ. ಆ ಕಾರಣದಿಂದಾಗಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರ ಪರವಾಗಿ, ಗ್ರಾಮ ಪಂಚಾಯತಿ ಪರವಾಗಿ ಶಾಸಕರಿಗೆ ಆಧಾರ್ ಸೆಂಟರ್ ಹನುಮಂತೇಗೌಡರು ನಮ್ಗೆ ಇಲ್ಲಿನ ಭಾಗದ ಸ್ಥಳೀಯ ಸಾಧಕರಣ, ವಾಸಣ್ಣ, ಬಾಬಣ್ಣ, ನಮ್ಮ ಜಗಣ್ಣ ಎಲ್ಲ ಹೇಳ್ತಿದ್ರು ಬೇಕು ಅಂತ. ಇದು ಸ್ಟೇಟ್ ಪಾಲಿಸಿ ವಿಚಾರ. ಒಂದು ತಾಲೂಕು ಒಂದೇ ಇದ್ದಿತ್ತು, ಅಡಿಷನಲ್ ಬೇಕು ಅಂತ ಗಲಾಟೆ ಮಾಡಿದ್ರು. ಅದೆಲ್ಲ ಸರ್ಕಾರ ಪರಿಶೀಲನೆ ಮಾಡೋ ಹಂತದಲ್ಲಿತ್ತು. ಯಾವ ಸ್ಟೇಜಲ್ಲಿ ಐತೆ ಅಂತ ಗೊತ್ತಿಲ್ಲ. ಸರ್ಕಾರ ಆದಾಗ ಅದು ಆಟೋಮೆಟಿಕ್ ಆಗಿ ಆಗ್ತದೆ. ನಾನು ಸರ್ಕಾರದ್ದು ಗಮನಕ್ಕೆ ತೆಗೆದಿದ್ದೀನಿ. ಆಸ್ಪತ್ರೆ ವಿಚಾರ ಹೇಳಿದ್ರ ಮಂತ್ರಿಗಳನ್ನ ಕರ್ಕೊಂಡು ಸಮಸ್ಯೆನ ತೋರಿಸಿ ಕೆಲಸ ಮಾಡಿದೆ. ಮತ್ತೇನಾಗೈತೆ ಅಂದ್ರೆ ಡಾಕ್ಟರ್ ಪ್ರಾಬ್ಲಮ್ ಹೇಳ್ತಾ ಇದ್ದ. ನಿಮ್ಮಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಡಾಕ್ಟರ್ ಪ್ರಾಬ್ಲಮ್ ಇದೆ. ಯಾಕೆ ಪ್ರಾಬ್ಲಮ್ ಅಂದ್ರೆ ಯಾವುದೇ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ, ಇವತ್ತಿನ ಸರ್ಕಾರ, ಮುಂದೆ ಯಾವುದೇ ಸರ್ಕಾರ ಬಂದ್ರು ಡಾಕ್ಟರ್ಸ್ ಸ್ವಲ್ಪ ಅವರು ಮನೋಭಾವನೆ ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ಸ್ಟಾರ್ಟಿಂಗ್ 4 ವರ್ಷ 5 ವರ್ಷ ಹಳ್ಳಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸೀನಿಯಾರಿಟಿ ಬಂದು ಅವ್ರಿಗೆ ಇನ್ನೂ ಏನೋ ಪ್ರಮೋಷನ್ ಅವೆಲ್ಲ ಜಾಸ್ತಿ ಆದ್ಮೇಲೆ ಹಳ್ಳಿ ಕೆಲಸ ಮಾಡೋಕೆ ಯಾರು ಇಷ್ಟಪಡಲ್ಲ. ಎಲ್ಲ ಸಿಟಿ ಬೇಕು, HR ಜಾಸ್ತಿ ಆಗ್ತದೆ. ಸಿಟಿಲಿ ಕೆಲಸ ಮಾಡಿದ್ರೆ ಬೇರೆ ಇನ್ನೊಂದು ಯಾವುದೋ ನರ್ಸಿಂಗ್ ಹೋಮ್ ಓಪನ್ ಮಾಡ್ಬೋದು, ಅಥವಾ ಇನ್ನೊಂದು ಯಾವುದೋ ಪಲ್ಟಿ ಹೇಳ್ತಾರೆ, ಅದಕ್ಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋಗಿ ಕೆಲಸ ಮಾಡ್ಬೋದು ಅಂತ ಹೇಳಿ ಆ ಮನೋಭಾವದಿಂದ ಎಲ್ಲರೂ ನಗರ ಪ್ರದೇಶದ ಕಡೆ ಆಕರ್ಷಣೆ ಆಯ್ತಾ ಇರೋದ್ರಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಡಾಕ್ಟರ್ ಸಿಗೋದು ಕಷ್ಟ ಆಯ್ತದೆ. ಸರ್ಕಾರದ ಗಮನದಲ್ಲಿದೆ ಇದನ್ನು ಎಷ್ಟು ಸಾಧ್ಯ ಆಯ್ತದೋ ಪ್ರಾಮಾಣಿಕವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದು ನನ್ನ ಒಬ್ಬನೇ MLA ಸಮಸ್ಯೆ ಅಲ್ಲ, ಎಲ್ಲ MLA ಸಮಸ್ಯೆ. ನಮ್ಮ PA ಹೇಳಿದ್ದೀನಿ, ಮಂತ್ರಿಗಳಿಗೆ ಪತ್ರ ಕೊಟ್ಟು
ಇಲ್ಲಿ ಕ್ವಾರ್ಟರ್ಸ್ ತರಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಅದು ಮಾಡಿಸ್ತೀವಿ. ಅನುದಾನ ಕೇಳಿದ್ರ, ಜಾಗ ಇದ್ರೆ ಇದ್ರ ಮೇಲೆ ಮಾಡೋದಾದ್ರೆ, ಈಗ ಅಧ್ಯಕ್ಷರು ಎಲ್ಲ ಸಂಘಗಳ ಪ್ರತಿನಿಧಿಗಳಾಗಿ ಕೇಳಿದ್ರ, ನೀವೆಲ್ಲ ಸ್ತ್ರೀಶಕ್ತಿ ಗುಂಪುಗಳ ಪ್ರತಿನಿಧಿಗಳು ಸದಸ್ಯರು ಬೇಕಾದ್ರೆ ಭೇಟಿ ಮಾಡಕ್ ನಾನೇ ಬರ್ತೀನಿ, ಕರೆದ್ರೆ ನಿಮ್ಮೂರಿಗೆ ಎಲ್ಲಾರು ಒಂದ್ಸಾರಿ ನಾನು ನೋಡ್ದಂಗ ಆಗ್ತದೆ. ಅವರೆಲ್ಲರಿಗೂ ಇದು ಅವಶ್ಯಕತೆ ಇದೆ ಅಂತ ನಾವು ಬೇಕು ಅಂತ ಅವರೆಲ್ಲರೂ ಕೇಳಿದ್ರೆ ಖಂಡಿತ ಅದನ್ನ ಮಾಡ್ಕೊಡ್ತೀವಿ. ನೋಡಪ್ಪ, ಗ್ರಾಂಟ್ ರಿಸರ್ವ್ ಮಾಡಪ್ಪ, ಗ್ರಾಂಟ್ ರಿಸರ್ವ್ ಮಾಡು. ಬಟ್ ಅವ್ರ ಮುಂದೆ ಎಲ್ಲರೂ ನಮ್ಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕೇಳಿದ್ರು. ನೀವು ಕೇಳಿದ್ದೀರಾ, ಗೌಡ್ರು ಎಲ್ಲ ಒಳ್ಳೇದಿದು. ನಾನು ಮಂತ್ರಿಗಳ ಹತ್ರ ಮಾತಾಡಿ, ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡಿ ಮಾಡಿಸ್ತೀನಿ. ನೋಡಪ್ಪ, ಮಾಡಬೇಕು ಬರೋದಿಲ್ಲ. ಬೇಗೂರು ಕ್ರಾಸಿಂದ ಚಾಮುಂಡೂರಿಗೆ ಬಸ್ ಸ್ಟಾಪ್ ಕೇಳಿದ್ರೆ, ಆ ಬಸ್ ಸ್ಟಾಪ್ ರೋಡ್ ಕಂಪ್ಲೀಟ್ ಆಗಿಲ್ಲ. ಆ ರೋಡ್ ಕಂಪ್ಲೀಟ್ ಆದ್ಮೇಲೆ ಪ್ರತಿ ಊರಲ್ಲೂ ಬಸ್ ಸ್ಟಾಪ್ ನ ಮಾಡತಕ್ಕಂಥ ಕೆಲಸ ನಾನು ಮಾಡ್ತೀನಿ. ತ್ಯಾಮುಳ್ಳು ಕೆರೆ ಅಭಿವೃದ್ಧಿ ಮಾಡಿಸಿದ್ದಾರೆ. ತ್ಯಾಮುಳ್ಳಿಗೆ 5-6 ಕೋಟಿ ಫಂಡ್ ಹಾಕಿ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಆಲ್ರೆಡಿ. ಇವತ್ತು ಕೂಡ 2 ಕೋಟಿ ಕೆಲಸದ್ದು ಕೆಲಸದ ಕಾರ್ಯ ಪೂಜೆ ಮಾಡಿದ್ದಾರೆ ಇವತ್ತು. ಶಾಸಕ ಸಿಕ್ಕಿರೋದು ನಮ್ಮ ಪುಣ್ಯ ಸರ್. ಈ 10 ವರ್ಷ 30 ವರ್ಷ ಅವಧಿಯಲ್ಲಿ ನಾವು ನೋಡಿದಂಗೆ 30 ವರ್ಷ ರಾಜಕಾರಣ ಸರ್ ನಮ್ಮ ಅನುಭವದಲ್ಲಿ. ಅದಕ್ಕೆ ಮುಂಚೆ ಹುಡುಗರು ಗೊತ್ತಿಲ್ಲ, 30 ವರ್ಷದಿಂದ ಈಚೆಗೆ ಈ ಥರ ಕೆಲಸ ಕಾರ್ಯ ನಾವು ನೋಡಿಲ್ಲ ಸರ್. ತ್ಯಾಮುಳ್ಳು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೆಲಸ ಆಗ್ತಾ ಇದೆ. ತ್ಯಾಮುಳ್ಳು ಕೆರೆ, ತ್ಯಾಮುಳ್ಳು ರೋಡು, ತ್ಯಾಮುಳ್ಳು ಊರೊಳಗಡೆ ಕೆಲಸ, ಪಟ್ಟಣ ಪಂಚಾಯತಿ, ಬರಗೂರು ಇರ್ಬೋದು, ಎಲ್ಲ ಕಡೆನೂ ಎಲ್ಲ ಹಳ್ಳಿಲೂ ಒಂದೊಂದು ಕೆಲಸ ಏನೋ ಒಂದು ಆಗ್ತಾನೆ. ಎಲ್ಲ ಪಂಚಾಯತಿಗೂ ಕೆಲಸ ಆಗ್ತಾ ಇದೆ ಸರ್. ಸರ್, ಇಲ್ಲಿ ಊರು ಇದು ರೋಡ್ ಅಗಲ ಆಗಬೇಕು, ಅದು 4 ಪಥದ ರಸ್ತೆ ಆಗಬೇಕು ಅಂತ ಸಾಹೇಬ್ರು ಯಾವಾಗ ಅದನ್ನು ಅನುದಾನ ಹಾಕ್ಬಿಟ್ಟಿದ್ದಾರೆ, ರಸ್ತೆ ಚಾಲನೆ ಕೊಟ್ಟರು, ಆ ಟೈಮಲ್ಲಿ ಬೀದಿ ವ್ಯಾಪಾರಿಗಳಿಗೆಲ್ಲನೂ ಎತ್ತಬೇಕಾಗಿತ್ತು. ಆ ಬೀದಿ ವ್ಯಾಪಾರಿಗಳೆಲ್ಲ ಬಂದು ಏನು ಮಾಡಿದ್ರು, ನಮ್ಮ ಸಾಹೇಬ್ರ ಹತ್ರ ಕೇಳ್ಕೊಂಡ್ರು, MLA ಸಾಹೇಬ್ರ ಹತ್ರ. ಇಲ್ಲ, ನಮಗೆ ಇರೋಕ್ಕಾಗೋದಿಲ್ಲ, ನಮ್ಗೆ ತೊಂದರೆ ಆಗ್ತದೆ. ಅವಾಗ ನಮ್ಮನ್ನೆಲ್ಲ ಕರೆಸಿ, ಇಲ್ಲ ಯಾವುದೇ ಕಾರಣಕ್ಕೂ ಪಂಚಾಯತಿ ಇದರಲ್ಲಿ ಆ ಬೀದಿ ವ್ಯಾಪಾರಿಗಳಿಗೆ ಒಂದು ಅಂಗಡಿ ಅಂತ, ಸ್ವಂತದ್ದು ಅಂಗಡಿ ಅಂತ ಮಾಡಿಕೊಟ್ಟಾಗ ಅವ್ರ ಪಾಪ ಅವ್ರನ್ನ ಎತ್ತಿ ಎಲ್ಲ ಒಂಥವ ಹೋದಂಗೆ ಆಗಲ್ಲ, ಅವರು ಉಸೂರು ಅನ್ಬಾರ್ದು ಅಂದ್ಬಿಟ್ಟು ಏನು ಮಾಡಿದ್ರು, ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಅದನ್ನು ವರ್ಗ 1ರಲ್ಲಿ ನಾವೆಲ್ಲ ಮೆಂಬರ್ಗಳು ಮಾತಾಡಿ ಅದನ್ನು ಒಂದು 24 ಲಕ್ಷ ವೆಚ್ಚದಲ್ಲಿ ಅಂಗಡಿಗಳು ಮಾಡಿ. ಬಸ್ ಸ್ಟ್ಯಾಂಡ್ಗೆ ನಾವು ನಮ್ಮ ಇದು ಸರ್ಕಾರದ ಪಂಚಾಯತಿ ವತಿಯಿಂದ ಅವಾಗ ನಾವು 5 ಎಕರೆ ಅಲ್ಲಿ ಜಮೀನಿದ್ದು. ಆ ಜಮೀನು ಏನು ಮಾಡಿದ್ವಿ, ನಾವು ಈ ಡಿಪೋ ಮಾಡೋಕ್ಕಂತ ನಾವು ಕೊಟ್ಟಿದ್ವಿ. ಆ ಕೊಟ್ಟಿದ್ದಂಥ ಡಿಪೋನಲ್ಲಿ 2 ಎಕರೆನಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಅನುಕೂಲ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಆ ಬಸ್ ಸ್ಟ್ಯಾಂಡ್ ಮಾಡಿಸಿ ಅಂತ ಹೇಳಿದ್ವಿ. ಆ 2 ಎಕರೆ ಇದನ್ನು ಬಳಸ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಸಾಹೇಬರು ಇದನ್ನು ತುಮಕೂರು ಇದು ಡಾಬಸ್ಪೇಟೆ ರೋಡಲ್ಲಿ ಆ ಕರ್ನು ಇದೆಯಲ್ಲ, ಅಲ್ಲಿ ಜ್ಞಾನಧಾಮ ಸ್ಕೂಲ್ಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಆ ರೋಡಲ್ಲೇ ಮೇನ್ ರೋಡ್ ಪಕ್ಕನೇ. ತಮ್ಮ ಹೆಸರು ವಾಸುದೇವ್ ಅಂತ.